ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. KGID ಬೋನಸ್ 2018ರಿಂದ 2020ರವರೆಗಿನ KGID ಒಂದು ಮೊತ್ತದ ಮೇಲೆ ಬೋನಸನ್ನು ನೀಡಿರ್ತಾರೆ. ಆ ಬೋನಸನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು? ನಮ್ಮ ಫೋನ್ನಲ್ಲಿರ್ತಕ್ಕಂತಹ ಬ್ರೌಸರನ್ನು ಓಪನ್ ಮಾಡಿ ಗೂಗಲ್ನಲ್ಲಿ KGID ಲಾಗಿನ್ KGID ಒಂದು ವೆಬ್ಸೈಟಿಗೆ ನಾವು ಪ್ರವೇಶಿಸಬೇಕಾಗತ್ತೆ. ಇಲ್ಲಿ KGID ಲಾಗಿನ್ ಅಂತ ಸರ್ಚ್ ಮಾಡಿದ ಕೂಡಲೇ ಮೊದಲನೆಯದಾಗಿ ಕರ್ನಾಟಕ ಸರ್ಕಾರದ KGID ಲಾಗಿನ್ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ನ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿಯಾಗಿ ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಬರುತ್ತೆ. ಇಲ್ಲಿ KGID ಸಂಖ್ಯೆಯನ್ನು ನಾವು ನಮೂದಿಸಬೇಕು. ಇಲ್ಲಿ ನಾವು ಮೊಬೈಲ್ V1 ಇಟ್ಕೋಬಹುದು ಅಥವಾ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ V1 ಆದರೂ ಸಹ ಇಟ್ಕೋಬಹುದು. ಇಲ್ಲಿ ನಮ್ಮ ಪ್ರಥಮ KGID ಸಂಖ್ಯೆಯನ್ನು ನಮೂದಿಸಿದ ನಂತರ ಕೀಬೋರ್ಡ್ನಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಗ್ರೀನ್ ಆರೋ ಮಾರ್ಕ್ ಎಂಟರ್ ಅಂತ ಆ ಒಂದು ಪ್ರೆಸ್ ಮಾಡಿದ ಕೂಡಲೇ ನಮ್ಮ ಮೊಬೈಲ್ ನಂಬರ್ ಬರುತ್ತೆ. ಕೆಳಗೆ ಅಥೆಂಟಿಫಿಕೇಷನ್ ಕೇಳುತ್ತೆ. ನಾವು ಅಥೆಂಟಿಫಿಕೇಷನನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅಥೆಂಟಿಫಿಕೇಷನ್ ಅಂತ ಕೊಟ್ಟ ನಂತರ ಸ್ಕ್ರೀನ್ನಲ್ಲಿ OTP ಎಂಟರ್ ಮಾಡೋದಕ್ಕೆ ಮತ್ತು ಕ್ಯಾಪ್ಚಾ ಅಪಿಯರ್ ಆಗಬೇಕು. ನಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನಾವು OTPಗಾಗಿ ಕಾಯಬೇಕಾಗುತ್ತೆ. OTP ಬಂದ ನಂತರ ಇಲ್ಲಿ ಅಥೆಂಟಿಫಿಕೇಷನ್ ಕೆಳಗಡೆ OTP ಹಾಗೂ ಕ್ಯಾಪ್ಚಾ ಎಂಟರ್ ಮಾಡ್ತಕ್ಕಂತಹ ಬಾಕ್ಸ್ಗಳು ಓಪನ್ ಆಗುತ್ತೆ. ಈಗ ಇಲ್ಲಿ OTP ಎಂಟರ್ ಮಾಡಲು OTP ಬಂದಿರುತ್ತೆ, ಹಾಗೆ ಕ್ಯಾಪ್ಚಾವನ್ನು ಎಂಟರ್ ಮಾಡಲು ಬಾಕ್ಸ್ ಓಪನ್ ಆಗಿರುತ್ತೆ. OTP ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ಲಾಗಿನ್ನನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಾವು ಲಾಗಿನನ್ನು ಕ್ಲಿಕ್ ಮಾಡಿದ ಕೂಡಲೇ ನಮ್ಮ ಒಂದು KGID ಪ್ರೊಫೈಲ್ಗೆ ಬರ್ತೇವೆ. ಇಲ್ಲಿ ನನಗೆ DDO ರೋಲ್ ಇರೋದ್ರಿಂದ ಎಂಪ್ಲಾಯ್ ರೋಲ್ಗೆ ಅದನ್ನು ಸ್ವಿಚ್ ಮಾಡ್ಕೋಬೇಕಾಗತ್ತೆ. ಎಂಪ್ಲಾಯ್ ರೋಲನ್ನು ತೆಗೆದುಕೊಂಡ ನಂತರ ನಮ್ಮ ಒಂದು KGID ಲಾಗಿನ್ ಸಕ್ಸಸ್ ಆಗುತ್ತೆ. ಇಲ್ಲಿ ನಾವು ಲಾಗಿನ್ ಆದ ನಂತರ ಮೇಲೆ ಕಾಣತಕ್ಕಂತಹ ಲೆಫ್ಟ್ ಸೈಡಲ್ಲಿ ಕಾಣತಕ್ಕಂತಹ 3 ಗೆರೆಗಳು ಮೆನ್ಯೂವನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಹೋಮ್, ಡೌನ್ಲೋಡ್ DAC ಕಿಟ್, ಅದರ ಕೆಳಗಡೆ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಟ್ಯಾಬ್ ಕಾಣುತ್ತೆ. ಆ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಟ್ಯಾಬನ್ನು ಕ್ಲಿಕ್ ಮಾಡಿದ ಕೂಡಲೇ ಮೊಬೈಲ್ ವ್ಯೂನಲ್ಲಿ ಈ ರೀತಿಯಾಗಿ ಬರುತ್ತೆ. ನಮಗೆ ಸರಿಯಾಗಿ ಮಾಹಿತಿ ಕಾಣೋದಿಲ್ಲ. ನಾವು ಫೋನ್ನಲ್ಲಿ ಕಾಣ್ತಕ್ಕಂಥ ಆಪ್ಷನ್ಸ್ 3 ಬಟನ್ಸ್ ಮೇಲೆ ಕಾಣ್ತಕ್ಕಂಥ ಬಟನ್ಸನ್ನು ಕ್ಲಿಕ್ ಮಾಡಿ ಇದನ್ನು ಆ ಡೆಸ್ಕ್ ಟಾಪ್ ಸೈಟ್ಗೆ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಡೆಸ್ಕ್ಟಾಪ್ ಸೈಟ್ಗೆ ಚೇಂಜ್ ಮಾಡಿದಾಗ ಈ ರೀತಿಯಾಗಿ ಕ್ಲಿಯರ್ ಆಗಿ ಮೊಬೈಲ್ನಲ್ಲಿ ಕಾಣುತ್ತೆ. ಮೊದಲನೇದಾಗಿ ನಾವು ಆಪ್ಷನ್ ನಮ್ಮ ನೌಕರರ ಮಾಹಿತಿಯನ್ನು ನೋಡ್ಬೋದು. ನಂತರ ಪಾಲಿಸಿಗಳ ಸಂಖ್ಯೆ, ಅದಾದ ನಂತರ ಟೋಟಲ್ ಪ್ರೀಮಿಯಂ ಕಾಣ್ತಾ ಇರುತ್ತೆ. ಟೋಟಲ್ ಪ್ರೀಮಿಯಮನ್ನು ನೋಡಬಹುದು. ಟೋಟಲ್ ಪ್ರೀಮಿಯಂ ಆದ ನಂತರ ಗ್ರೀನ್ ಕಲರಲ್ಲಿ ಟೋಟಲ್ ಸಮ್ ಅಶ್ಯೂರ್ಡ್ ಇರುತ್ತೆ. ಅದಾದ ನಂತರ ಬ್ಲೂ ಕಲರ್ನಲ್ಲಿ ಟೋಟಲ್ ಅಕ್ಯೂರ್ಡ್ ಬೋನಸ್ ಟಿಲ್ 3/2020 ಇದು ಈಗ ಅಪ್ಡೇಟ್ ಆಗಿರುತ್ತೆ. ಇದಕ್ಕೆ ಮೊದಲು ನಮಗೆ ಇಲ್ಲಿ 2018ರವರೆಗಿನ ಒಂದು ಬೋನಸ್ ಮತ್ತು ಲಾಭಾಂಶವನ್ನು ಮಾತ್ರವೇ ನಾವು ನೋಡಬಹುದಾಗಿತ್ತು. ಆದರೆ ಇದೀಗ ಅದು ನಮಗೆ ಟೋಟಲ್ ಅಕ್ಯೂರ್ಡ್ ಬೋನಸ್ ಟಿಲ್ 3/2020 2020ರವರೆಗಿನ ಬೋನಸ್ ಮೊತ್ತವನ್ನು ಇಲ್ಲಿ ಆ್ಯಡ್ ಮಾಡಲಾಗಿದೆ. ಇದನ್ನು ನಾವು ನಮ್ಮ ಮೊಬೈಲ್ ಫೋನ್ನಲ್ಲೇ ಚೆಕ್ ಮಾಡ್ಕೋಬಹುದು. ಈ ಹಿಂದೆ ಚೆಕ್ ಮಾಡಿದಾಗ ಅದು 2018ರವರೆಗೂ ಕಾಣ್ತಾ ಇತ್ತು. ನಂತರ ಕೆಳಗೆ ನೋಡಿದಾಗ ನಾವು ಮಾಡಿಸಿರ್ತಕ್ಕಂಥ ಪಾಲಿಸಿಗಳಲ್ಲಿ ಪಾಲಿಸಿ ಸಂಖ್ಯೆ, ಪ್ರೀಮಿಯಂ, ನಂತರ ಡೇಟ್, ಅದಾದ ನಂತರ ಸಮ್ ಅಶ್ಯೂರ್ಡ್, ಅಲ್ಲಿ ಕೂಡ ಬೋನಸ್ ಲಾಭಾಂಶ ಯಾವ ಒಂದು KGID ಪ್ರೀಮಿಯಂಗೆ ಎಷ್ಟು ಲಾಭಾಂಶ ಬಂದಿದೆ ಅದರ ಟೋಟಲನ್ನು ಸಹ ನಾವು ಕಾಣ್ಬೋದು. ಆ ಎರಡು ಟೋಟಲ್ ಈಗ 2020ರವರೆಗಿನ ಅಂದರೆ ಮಾರ್ಚ್ 2020ರವರೆಗಿನ ಲಾಭಾಂಶವನ್ನು ಸೇರಿಸಿ ಅಲ್ಲಿ ನೀಡಲಾಗಿದೆ. ಈ ಮೊದಲು ಅದು 2018ರವರೆಗಿನ ಲಾಭಾಂಶವನ್ನು ಮಾತ್ರವೇ ತೋರಿಸುತ್ತಿತ್ತು. ಇದೀಗ ಹೊಸದಾಗಿ ಆ ಒಂದು 2023ರವರೆಗಿನ ಲಾಭಾಂಶವನ್ನು ಇದು ನಮಗೆ ನೀಡ್ತಾ ಇದೆ. ಈ ರೀತಿಯಾಗಿ ಎಲ್ಲ ನೌಕರರು ತಮ್ಮ KGID ಒಂದು ಲಾಗಿನ್ನಲ್ಲಿ ನಮ್ಮ KGIDಗೆ ನೀಡಿರ್ತಕ್ಕಂಥ ಬೋನಸ್ 2018ರಿಂದ 2020ರವರೆಗಿನ ಬೋನಸ್ ಮೊತ್ತವನ್ನು ಇಲ್ಲಿ ಒಟ್ಟು ಲಾಭಾಂಶವನ್ನು ನೀಡಿರ್ತಾರೆ. ಎಲ್ಲರೂ ಸಹ ಈ ರೀತಿಯಾಗಿ ಅದನ್ನು ಚೆಕ್ ಮಾಡಿಕೊಳ್ಳಬಹುದು.